ನಮಸ್ತೆ ಸ್ನೇಹಿತರೆ. ಯಾರೋ ಬರೆದ ಅದ್ಭುತ ಸಾಲುಗಳು. ಇರಬೇಕಿಲ್ಲ ನಾವು ಅವರಿವರಂತೆ, ಇದ್ದರೆ ಸಾಕು ಯಾರಿಗೂ ಹೊರೆ ಆಗದಂತೆ. ಬೇಕಿಲ್ಲ ನಮಗೆ ಅವರು ಹಾಗಂತೆ ಹೀಗಂತೆ. ನಮ್ಮಷ್ಟಕ್ಕೆ ನಾವಿದ್ದರೆ ಬೇರೆ ಯಾವ ಚಿಂತೆ. ಸುಖ ದುಃಖ ಏನಾದರಂತೆ, ಬದುಕನ್ನ ಸ್ವೀಕರಿಸೋಣ ಬಂದಂತೆ. ಹೌದು, ಎಷ್ಟು ಅದ್ಭುತವಾದ ಸಾಲುಗಳು ಅಲ್ವಾ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಎಷ್ಟೋ ಬಾರಿ ಅಂದಿಕೊಳ್ಳುತ್ತೇವೆ, ಛೇ ಏನು ಎಷ್ಟು ಪೂಜೆ ಮಾಡಿದರೂ ದಾನ ಧರ್ಮಗಳನ್ನು ಮಾಡಿದರೂ ಕೂಡ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಬದಲಾವಣೆ ಕಾಣ್ತಾ ಇಲ್ಲ ಅಂತ. ಮನಸ್ಸಿಗೆ ತೋಚಿದ ಪೂಜೆ ಮಾಡಿದರೂ ಮನಸ್ಸಿನಲ್ಲಿ ಮನೆಯಲ್ಲಿ ನೆಮ್ಮದಿಯೇ ಇರುವುದಿಲ್ಲ. ಹೌದು, ಆದರೆ ನಿಮಗೆ ಗೊತ್ತಾ ಸ್ನೇಹಿತರೆ, ಕೆಲವೊಮ್ಮೆ ಯಾರದೋ ಬಳಿ ಏನೋ ಮಾತಾಡ್ತಾ ಇರ್ತೀವಿ ಅಥವಾ ಏನೋ ಹೇಳ್ತಾ ಇರ್ತೀವಿ. ಆಗ ಹೇಳಿದ ಮಾತುಗಳು, ಕೇಳಿಸಿಕೊಂಡ ಮಾತುಗಳು ಕೆಲವೊಮ್ಮೆ ನಿಜವಾಗಿ ಬಿಡುತ್ತವೆ. ಅದೇ ರೀತಿಯಾಗಿ ಹಲವಾರು ನಮ್ಮ ಪ್ರಾರ್ಥನೆಗಳು ಫಲಿಸಲಿ ಎಂದು ಬೇಡಿಕೊಳ್ಳುತ್ತೇವೆ. ಆದರೆ ಅದು ಅಷ್ಟು ಸುಲಭವಾಗಿ ಸಾಧ್ಯವಾಗುವುದಿಲ್ಲ. ಆದರೆ ಯೋಚಿಸಬೇಡಿ ಸ್ನೇಹಿತರೆ, ಇವತ್ತಿನ ದಿನ ನಿಮಗಾಗಿ ಉತ್ತಮ ಸಮಯವೊಂದನ್ನು ನೀಡಲಿದ್ದೇವೆ. ಹೌದು, ಈ ಒಂದು ಸಮಯದಲ್ಲಿ ನೀವು ಏನೇ ಬೇಡಿಕೊಂಡರೂ ಅದು ಕೆಟ್ಟದಾಗಲಿ ಅಥವಾ ಒಳ್ಳೆಯದಾಗಲಿ ಅದು ಫಲಿಸುತ್ತದೆ, ನೆರವೇರುತ್ತದೆ. ಹೌದು ಸ್ನೇಹಿತರೆ, ಅದುವೇ ಅಷ್ಟು ದೇವತೆಗಳ ಒಂದು ಸಮಯ. ಅಶ್ವಿನಿ ದೇವತೆಗಳು ಓಡಾಡುವ ಈ ಸಮಯದಲ್ಲಿ ನೀವು ಏನೇ ಬೇಡಿಕೊಂಡರೂ ಕೂಡ ತಕ್ಷಣ ನೆರವೇರುತ್ತದೆ. ಹಾಗಾದರೆ ಅದು ಯಾವ ಸಮಯ, ಯಾವ ಸಮಯದಲ್ಲಿ ನಾವು ಬೇಡಿಕೊಂಡರೆ ನಮ್ಮ ಅದೃಷ್ಟ ಬದಲಾಗುತ್ತದೆ ಎಂಬುದರ ಬಗ್ಗೆ ಇವತ್ತಿನ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಅದಕ್ಕೂ ಮೊದಲು ತಪ್ಪದೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡುತ್ತಿದ್ದೀರಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಅಶ್ವಿನಿ ದೇವತೆಗಳು ಸೂರ್ಯಪುತ್ರರು. ಇವರು ಅವಳಿ ಮಕ್ಕಳು. ಇವರೇ ತಥಾಸ್ತು ದೇವತೆಗಳು. ಇವರ ಸೋದರಿ ಉಷಾ. ಇವರು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಂಡು ಬಂಗಾರದ ರಥದೊಂದಿಗೆ ಕೈಯಲ್ಲಿ ಒಂದು ಬೆತ್ತವನ್ನು ಹಿಡಿದು ಸಹೋದರಿ ಉಷಾರೊಂದಿಗೆ ಪೂರ್ವ ದಿಕ್ಕಿನಿಂದ ಪಶ್ಚಿಮದ ದಿಕ್ಕಿನ ಕಡೆಗೆ ಪಯಣವನ್ನು ಆರಂಭಿಸುತ್ತಾರೆ. ಹೌದು, ತಥಾಸ್ತು ಎಂದರೆ ಹಾಗೆ ಆಗಲಿ ಎಂಬ ಅರ್ಥವು ಕೂಡ ಆಗಿರುತ್ತದೆ. ಸೂರ್ಯನ ಪತ್ನಿ ಸಂಧ್ಯಾದೇವಿಯು ಒಮ್ಮೆ ಸೂರ್ಯನ ಶಾಖವನ್ನು ತಾಳಲಾರದೆ ಕುದುರೆಯ ಮುಖವನ್ನು ಧರಿಸಿ ಸಂಚಾರ ಮಾಡುವಾಗ ಸೂರ್ಯದೇವನು ನೋಡಿ ತಾನು ಕೂಡ ಸೂರ್ಯವನ್ನು ಧರಿಸಿ ಸಂಧ್ಯಾದೇವಿಯನ್ನು ಸೇರುತ್ತಾನೆ. ಆಗ ಜನಿಸಿದವರೇ ಅಶ್ವಿನಿ ದೇವತೆಗಳು. ಹೌದು, ಇವರೇ ತಥಾಸ್ತು ದೇವತೆಗಳು. ಇವರು ಬಂಗಾರದ ರಥವನ್ನು ಏರಿ ಹೋಗುವಾಗ ಮಾರ್ಗದಲ್ಲಿ ತಥಾಸ್ತು ಎನ್ನುತ್ತಾ ವೇದ ಮಂತ್ರಗಳನ್ನು ಪಠಿಸುತ್ತಾ ವೇಗವಾಗಿ ಚಲಿಸುತ್ತಾರೆ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಹೌದು, ಎಲ್ಲಿ ಪೂಜಾ ಕಾರ್ಯಗಳು ಯಜ್ಞ ಯಾಗಾದಿಗಳು ಮಾಡುತ್ತಿರುತ್ತಾರೆಯೋ ಅಂತಹ ಜಾಗದಲ್ಲಿ ಇವರು ಹೆಚ್ಚಾಗಿ ಓಡಾಡುತ್ತಾರೆ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಇವರ ಕೈಯಲ್ಲಿ ಒಂದು ಬೆತ್ತವನ್ನು ಹಿಡಿದು ಆ ಸ್ಥಳವನ್ನು ಮತ್ತು ಯಜ್ಞಗಳ ಸಾಮಗ್ರಿಗಳನ್ನು ಮುಟ್ಟುತ್ತಾರೆ. ಇದರಿಂದ ಅಲ್ಲಿರುವವರ ಒಂದು ಆಸೆ ಬಯಕೆಗಳನ್ನು ಹೇಳಿದಾಗ ದೇವತೆಗಳು ತಥಾಸ್ತು ಎಂದರೆ ಅದು ನೆರವೇರುತ್ತದೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಪೂಜಾ ಸಮಾರಂಭಗಳಲ್ಲಿ ಒಳ್ಳೆಯ ಯೋಚನೆ ಚಿಂತನೆಗಳನ್ನು ಮಾಡುವುದು ಮತ್ತು ಶುಭವನ್ನು ತಂದುಕೊಡುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಸ್ನೇಹಿತರೆ. ಹೌದು, ಹಾಗೂ ಅಶ್ವಿನಿ ದೇವತೆಗಳು ಒಂದು ಕೈಯಲ್ಲಿ ಆಯುರ್ವೇದದ ಗ್ರಂಥವನ್ನು ಮತ್ತು ಅಭಯಹಸ್ತವನ್ನು ತೋರಿಸುತ್ತಾರೆ. ಇವರು ಹೆಚ್ಚಾಗಿ ಸಂಧ್ಯಾಕಾಲ ಅಂದರೆ ಸಂಜೆಯ ಸಮಯದಲ್ಲಿ ಹೆಚ್ಚಾಗಿ ಓಡಾಡುತ್ತಾರೆ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಆದ್ದರಿಂದ ಹೆಚ್ಚಾಗಿ ಯಾರು ಅನಾರೋಗ್ಯದ ಸಮಸ್ಯೆಗಳಿಂದ ಬಳಲುತ್ತಿರುತ್ತಾರೆಯೋ ಅವರು ಅಶ್ವಿನಿ ದೇವತೆಗಳಿಗೆ ಸಂಬಂಧಪಟ್ಟಂತಹ ಮಂತ್ರವನ್ನು ಜಪಿಸುವುದರಿಂದ ಖುದ್ದಾಗಿ ಅವರೇ ಅಂದರೆ ತಥಾಸ್ತು ದೇವತೆಗಳು ಬಂದು ಶಸ್ತ್ರಚಿಕಿತ್ಸೆಯನ್ನು ಮಾಡುತ್ತಾರೆ ಎಂದು ಹಲವು ಗ್ರಂಥಗಳಲ್ಲಿ ತಿಳಿಸಲಾಗಿದೆ. ಹಾಗೂ ಈ ಒಂದು ದೇವತೆಗಳು ಒಂದು ನಿರ್ದಿಷ್ಟ ಸಮಯದಲ್ಲಿ ಭೂಲೋಕದಲ್ಲಿ ಸಂಚಾರ ಮಾಡುತ್ತಿರುತ್ತಾರೆ. ಆ ಒಂದು ಸಂದರ್ಭಗಳಲ್ಲಿ ಯಾವ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ತಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲೆಂದು ಬೇಡಿಕೊಳ್ಳುತ್ತಾರೆಯೋ ಆಗ ಆ ಎಲ್ಲ ಸಮಸ್ಯೆಗಳು ಅಶ್ವಿನಿ ದೇವತೆಗಳು ಬಂದು ಆಶೀರ್ವದಿಸಿ ಪರಿಹರಿಸುತ್ತಾರೆ ಎಂದು ಕೂಡ ಹೇಳಲಾಗುತ್ತದೆ ಸ್ನೇಹಿತರೆ. ಇನ್ನು ಆ ಒಂದು ಸಮಯ ಯಾವುದು ಎಂಬುದಾದರೆ ಸಂಧ್ಯಾ ಸಮಯ ಅಥವಾ ಪ್ರದೋಷದ ಸಮಯ ಎಂದು ಹೇಳಲಾಗುವಂತಹ ಈ ಒಂದು ಸಮಯ ಅಂದರೆ ಸೂರ್ಯಾಸ್ತಕ್ಕೂ ಮುನ್ನ 20 ನಿಮಿಷಗಳ ಮೊದಲು, ಅಂದರೆ ಸೂರ್ಯಾಸ್ತದ 20 ನಿಮಿಷಗಳ ಮೊದಲು ಸಾಮಾನ್ಯವಾಗಿ ಈ ಒಂದು ಸಮಯವನ್ನು ಶಾಂಭವಿ ಸಮಯವೆಂದು ಹೇಳಲಾಗುತ್ತದೆ. ಅಂದರೆ 5 ಗಂಟೆಯ ನಂತರ 6 ಗಂಟೆಯ ಒಳಗಿನ ಸಮಯವಾಗಿರುತ್ತದೆ. ಹಾಗೂ ಸೂರ್ಯಾಸ್ತ ಅಥವಾ ಸಂಜೆಯ ಸಮಯದಲ್ಲಿ ಹಲವಾರು ಮಂದಿ ದೀಪಗಳನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಿರುತ್ತಾರೆ. ಈ ಸಮಯದಲ್ಲಿ ಹೆಚ್ಚಿನ ಕಾಸ್ಮಿಕ್ ಶಕ್ತಿಯ ಹರಿವು ಹೆಚ್ಚಾಗಿರುತ್ತದೆ. ಹಾಗಾಗಿ ಈ ಒಂದು ಸಂದರ್ಭಗಳಲ್ಲಿ ಯಾರು ಹೆಚ್ಚಾಗಿ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಮಾತನಾಡುತ್ತಾರೆಯೋ ಅಂತಹ ಚಿಂತನೆಗಳು ಹಾಗೂ ಅಂತಹ ಯೋಚನೆಗಳು ಫಲಿಸುತ್ತವೆ ಎಂದು ಕೂಡ ಹೇಳಲಾಗುತ್ತದೆ ಸ್ನೇಹಿತರೆ. ಅದಕ್ಕಾಗಿಯೇ ಹಿರಿಯರು ಹೇಳುತ್ತಿದ್ದರು, ಸಂಜೆಯ ಸಮಯದಲ್ಲಿ ಶುಭವನ್ನು ನುಡಿಯಬೇಕು ಎಂದು. ಹೌದಲ್ವಾ? ಹಾಗೂ ಈ ಒಂದು ಸಮಯದಲ್ಲಿ
ಪ್ರತಿನಿತ್ಯ ನೀವು ಪ್ರಾರ್ಥನೆಯೊಂದಿಗೆ ಓಂ ಅಶ್ವಿನಿ ದೇವತಾಯೈ ನಮಃ ಎಂಬ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ನಿಮ್ಮ ಇಚ್ಛೆಯನ್ನು ಹೇಳಿಕೊಳ್ಳುವುದರಿಂದ ಅದು ಕೂಡ ಪೂರ್ಣಗೊಳ್ಳುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು, ಈ ಒಂದು ಸಂಧ್ಯಾ ಸಮಯ ಅಂದರೆ ಸೂರ್ಯಾಸ್ತದ ಮುನ್ನ ಇರುವಂತಹ ಒಂದು ಸಮಯವನ್ನು ಒಳ್ಳೆಯ ಚಿಂತನೆ ಪ್ರಾರ್ಥನೆಯೊಂದಿಗೆ ಉಪಯೋಗಿಸಿಕೊಳ್ಳಿ ಎಂದು ಹೇಳಲಾಗುತ್ತದೆ. ಒಂದು ವೇಳೆ ಕೆಟ್ಟ ಯೋಚನೆಗಳು ಹಾಗೂ ಇತರರಿಗೆ ದೂಷಿಸುವುದು, ನಿಂದನೆ ಮಾಡುವುದು ಹಾಗೂ ಕೆಟ್ಟದನ್ನು ಮಾಡುವುದನ್ನು ತಪ್ಪಿಸಬೇಕು. ಯಾವುದೇ ರೀತಿಯ ಒಳ್ಳೆಯ ಅಥವಾ ಕೆಟ್ಟೆಯ ವಿಚಾರಗಳನ್ನು ಆಡಿದ್ದಲ್ಲಿ ಹಾಗೆಯೇ ನೆರವೇರುತ್ತದೆ ಎಂದು ಕೂಡ ನಂಬಲಾಗಿದೆ. ಹಾಗಾಗಿ ಈ ಒಂದು ಸಮಯದಲ್ಲಿ ಸಾಧ್ಯವಾದಷ್ಟು ನಿಮ್ಮ ಧನ ಅಥವಾ ಆರೋಗ್ಯದ ವಿಚಾರವನ್ನು ಮಾತನಾಡಿ ಹಾಗೂ ಸಕಾರಾತ್ಮಕ ಚಿಂತನೆಗಳನ್ನು ಮಾಡಿಕೊಳ್ಳುವುದು ಉತ್ತಮವಾದಂತಹ ಒಂದು ಫಲವನ್ನು ನೀಡುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಸ್ನೇಹಿತರೆ. ಈ ಸಮಯದಲ್ಲಿ ಒಂದು ವೇಳೆ ನಮ್ಮ ಬಳಿ ಹಣವಿದ್ದರೂ ಕೂಡ ಹಣವಿಲ್ಲ ಎಂದಾದರೆ ಹಾಗೆಯೇ ಆಗುತ್ತದೆಯಂತೆ. ಹಾಗಾಗಿ ನಮ್ಮ ಬಳಿ ಸಾಕಷ್ಟು ಹಣವಿದೆವೆಂದು ಯಾವಾಗಲೂ ನಾವು ಉತ್ತಮವಾಗಿ ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಿರಬೇಕು. ಇತರರ ಬಗ್ಗೆ ನಿಸ್ವಾರ್ಥ ಸೇವೆಯಿಂದ ಬೇಡಿಕೊಂಡರೆ ಒಳ್ಳೆಯ ಚಿಂತನೆ, ಒಳ್ಳೆಯ ಭಾವನೆಯಿದ್ದರೆ ಒಳ್ಳೆಯದೇ ಆಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಸ್ನೇಹಿತರೆ. ತಥಾಸ್ತು ದೇವತೆಗಳು ಯಾವಾಗಲೂ ಅಸ್ತು ಎನ್ನುತ್ತಿರುತ್ತಾರೆ. ನಮಗೆ ಕೆಟ್ಟದಾಗುತ್ತದೆ ಅಥವಾ ಇತರರಿಗೆ ಕೆಟ್ಟದಾಗುತ್ತದೆ ಎಂದು ಅಂದುಕೊಳ್ಳುವುದು ಅಥವಾ ಆ ಒಂದು ಅಶ್ವಿನಿ ದೇವತೆಗಳ ಪ್ರಭಾವದಿಂದ ಅದು ಫಲಿಸುತ್ತದೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಅಶ್ವಿನಿ ದೇವತೆಗಳ ಸಮಯವಾಗಿರುವಂತಹ ವಿಶೇಷವಾಗಿ ಬ್ರಹ್ಮ ಮುಹೂರ್ತ ಹಾಗೂ ಅಭಿಜಿನ್ ಮುಹೂರ್ತ ಮತ್ತು ಗೋಧೂಳಿ ಮುಹೂರ್ತದ ಸಮಯಗಳಲ್ಲಿ ಉತ್ತಮವಾದಂತಹ ಯೋಚನೆಗಳನ್ನು, ಉತ್ತಮವಾದಂತಹ ಚಿಂತನೆಗಳನ್ನು ಹಾಗೂ ಪರೋಪಕಾರ ಭಾವನೆಗಳನ್ನು ಹೊಂದಿದ್ದಲ್ಲಿ ಯಾವುದೇ ರೀತಿಯಾದಂತಹ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ, ಗ್ರಂಥಗಳಲ್ಲಿ ತಿಳಿಸಿರುವಂತೆಯೇ ಸಂಧ್ಯಾ ಕಾಲವನ್ನು ಅತ್ಯಂತ ಶ್ರೇಷ್ಠವಾದ ಸಮಯವೆಂದು, ನಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗಬೇಕೆಂದರೆ ಮನೆಯ ಬಾಗಿಲಿಗೆ ದೀಪವನ್ನು ಹಚ್ಚುವುದರ ಮೂಲಕ, ಉತ್ತಮವಾದ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರ ಮೂಲಕ ನಮ್ಮ ಎಲ್ಲ ಆಸೆಯ ಬಯಕೆಗಳನ್ನು ಈಡೇರಿಸಿಕೊಳ್ಳಬಹುದು. ಹಾಗೂ ಅಶ್ವಿನಿ ದೇವತೆಗಳ ಅಥವಾ ತಥಾಸ್ತು ದೇವತೆಗಳ ಒಂದು ಆಶೀರ್ವಾದವು ಲಭಿಸುತ್ತಾ ಹೋಗುತ್ತದೆ ಸ್ನೇಹಿತರೆ. ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಮಾಹಿತಿಯು ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಈ ರೀತಿಯಾದಂತಹ ಸರಳ ಸುಲಭ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.